ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ರುದ್ರಾಪುರ ಗ್ರಾಮದಲ್ಲಿ ಅಂಬಿಗರ ಸಂಭ್ರಮ ಕಾರ್ಯಕ್ರಮ ಹಾಗೆ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಮತ್ತು ಗಂಗಾ ಪರಮೇಶ್ವರಿ ಸೇವಾ ಸಮಿತಿಯ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದಂತಹ ಮಾಡಾಳು ವಿರೂಪಾಕ್ಷಪ್ಪನವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ವಕ್ತಾರರಾದಂತಹ ಹೊದಿಗೆರೆ ರಮೇಶ್ ಸಹ ಮಾತನಾಡಿ, ಅಂಬಿಗರ ಚೌಡಯ್ಯನವರು ನೇರ ನುಡಿ ನಡೆ ನಿಷ್ಠುರವಾದಕ್ಕೆ ಹೆಸರಾಗಿದ್ದವರು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ತೇಜಸ್ವಿ ಪಟೇಲ್ ಸಹ ಮಾತನಾಡಿದರು. ಹಾಗೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹಾವೇರಿಯ ನರಸೀಪುರ ಸುಕ್ಷೇತ್ರದ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ರುದ್ರಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ KR ಮೋಹನ್, ಹಾಗೆ ಗಂಗಾ ಮತಸ್ಥರ ಸಮಾಜದ ತಾಲೂಕು ಅಧ್ಯಕ್ಷ ಮೈಲಾರಪ್ಪ, ಉಪಾಧ್ಯಕ್ಷ ಚಂದ್ರು, ದಾವಣಗೆರೆ ಜಿಲ್ಲಾ ಗಂಗಾ ಮತ ಸಂಘದ ಜಿಲ್ಲಾಧ್ಯಕ್ಷ ಮಗನಹಳ್ಳಿ ಮಂಜುನಾಥ್ ಸ್ವಾಮಿ, ಮಹೇಶ್, ಹೊದಿಗೆರೆ ರಂಗಸ್ವಾಮಿ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕಾರ್ಯಕ್ರಮದ ಒಂದು ಅಂಬಿಗರ ಸಂಭ್ರಮ ಕಾರ್ಯಕ್ರಮವನ್ನು 2ನೇ ಬಾರಿ ಮಾಡಲಾಗ್ತಿದ್ದು, ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರು ಸಹ ಶುಭ ಕೋರಿದರು. ಹಾಗೆಯೇ ಶ್ರೀಗಳು ಸಹ ಆಶೀರ್ವಚನ ನೀಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಅಂಬಿಗರ ಸಂಭ್ರಮ ಕಾರ್ಯಕ್ರಮ ನಡೀತಾ ಇದ್ದು, ಇದರ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ, ಚನ್ನಗಿರಿ ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಮುಖಂಡರು, ನಮ್ಮ ಸ್ನೇಹಿತರು ಆದಂಥ ಜನಪರ ಕಾಳಜಿಯುಳ್ಳ ಹೊದಿಗೆರೆ ರಮೇಶ್ ಅವರೇ, ನಮ್ಮ ರೈತ ಹೋರಾಟಗಾರರು ಆದಂಥ ನಮ್ಮ ತೇಜಸ್ವಿ ಪಾಟೀಲ್ ಅವರೇ, ವೇದಿಕೆಯಲ್ಲಿ ವಿವಿಧ ಸ್ಥಳಗಳಿಂದ ಬಂದಿರತಕ್ಕಂಥ ಅಂಬಿಗ ಸಮಾಜದ ಮುಖಂಡರುಗಳು ಮತ್ತು ರಾಜಕೀಯ ಗಣ್ಯರು ಕುಳಿತಿದ್ದಾರೆ. ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಂಬಿಗ ಸಮಾಜದ ಚನ್ನಗಿರಿ ತಾಲೂಕಿನ ಬಂಧುಗಳೇ, 2012ನೇ ಇಸ್ವಿನಲ್ಲಿ ಚನ್ನಗಿರಿನಲ್ಲಿ ತಾಲೂಕು ಮಟ್ಟದ ಅಂಬಿಗರ ಸಮ್ಮೇಳನವನ್ನು ತುಂಬ ಅದ್ದೂರಿಯಾಗಿ 2 ದಿವಸಗಳ ಕಾಲ ತುಂಬ ಅದ್ದೂರಿಯಾಗಿ ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಮಾಡಿ, ನಂತರದ ದಿನಗಳಲ್ಲಿ ಮತ್ತೆ ಈ ರುದ್ರಾಪುರ ಗ್ರಾಮದಲ್ಲಿ ಅಂಬಿಗರ ಸಂಭ್ರಮ ಅನ್ನುವ ಒಂದು ಹೆಸರಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಿಮಗೆ ಗುರುಗಳ ಬಗ್ಗೆ ಎಂಥ ಅಭಿಮಾನ, ಗೌರವ, ನಂಬಿಕೆ ಇದೆ ಅಂತ ಹೇಳಿದರೆ 27ನೇ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆದರೆ ಪರಮ ಪೂಜ್ಯರು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಬಂದಿದ್ದರಿಂದ ಅವರು ಆ ದಿನ ಬರೋದಕ್ಕಾಗಲ್ಲ ಅಂತ ಹೇಳಿ ಮಾಡಿ, ಅವರು ಬಂದಲೇ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಅವರಿಗಾಗಿ ಕಾದು ಅವರು ಕೊಟ್ಟಂಥ ದಿನಾಂಕಕ್ಕೆ ನಿಗದಿಪಡಿಸಿ ನೀವು ಈ ಕಾರ್ಯಕ್ರಮವನ್ನು ಮಾಡಿದ್ದು, ನೀವು ಅಂಬಿಗರ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವ, ಪ್ರೀತಿ, ಅಭಿಮಾನ, ಅದೇ ರೀತಿ ಅವರ ಆಶೀರ್ವಾದವೂ ಸಹ ನಮ್ಮ ಚನ್ನಗಿರಿ ತಾಲೂಕಿನ ಅಂಬಿಗ ಸಮಾಜದ ಮೇಲೆ ಇರುತ್ತೆ ಅಂತೇಳಿ ಹೇಳ್ತಾ, ಇವು ನನಗೆ ಈ ಹೆಸರಿನಲ್ಲಿ ನೋಡಿ, ಪರಮ ಪೂಜ್ಯ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿ, ನಿಮ್ಮ ಸಮಾಜದ ಪ್ರಮುಖ ಗಂಗಾ ಮಾತೆ ಭೀಷ್ಮ ಅವರ ಹೆಸರು ಇದೆ. ನಮ್ಮ ಕಲ್ಯಾಣದಲ್ಲಿ 12ನೇ ಶತಮಾನದ ಚೌಡಯ್ಯ, ಹಾವೇರಿ ಜಿಲ್ಲೆಯ ಚೌಡಯ್ಯ ಅವರ ಹೆಸರು ಇದೆ. ಭೀಷ್ಮ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಆ ಪ್ರಮುಖರಿಬ್ಬರ ಹೆಸರಿನಲ್ಲಿ ಅವರ ಹೆಸರು ಇದೆ ಅನ್ನತಕ್ಕಂಥದ್ದೇ ಒಂದು ಹೆಮ್ಮೆಯ ವಿಷಯ. ಇವತ್ತು ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಗ್ರಾಮಗಳಲ್ಲಿ ಈ ಸಮಾಜದ ಜನರಿದ್ದಾರೆ. ಮೊದಲು ಆರ್ಥಿಕವಾಗಿ ಅಷ್ಟು ಚೆನ್ನಾಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಬೆಳೆದಿದ್ದಾರೆ. ಆದರೆ ಇನ್ನೂ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಯಾವುದೇ ಒಳ್ಳೆಯ ಸ್ಥಾನಮಾನಗಳು ಗೊತ್ತಿಲ್ಲ. ಅವರು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಇನ್ನೂ ಇದ್ದಾರೆ. ಅವ್ರಿಗೂ ಸಹ ನಾನು ರಮೇಶ್ ಜೊತೆ ಮಾತಾಡ್ತಾ ಇದ್ದೆ. ಸಾಕಷ್ಟು ಜನ ನಮ್ಮ ತಾಲೂಕಿನಲ್ಲಿ ಅಂಬಿಗ ಸಮಾಜದವರು ಇದ್ದಾರೆ. ಅವರಿಗೂ ಯಾವುದಾದ್ರೂ ಒಂದರಲ್ಲಿ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರು ಬೆಳಿಬೇಕು ಅಂತಕ್ಕಂಥದ್ದನ್ನೇ ಚಿಂತನೆಯನ್ನು ನಡೆಸ್ತಾ ಇದ್ವಿ. ವಿಷಯಗಳು ಕೂಡ ಸಂಭ್ರಮದ ವಾತಾವರಣ ಕಂಡು ಬಂತು. ಅಂಬಿಗರ ಸಂಭ್ರಮ ಕಾರ್ಯಕ್ರಮ ಬಹಳಷ್ಟು ದಿನಗಳಿಂದ ಈ ಸಮುದಾಯದ ಮುಖಂಡರುಗಳು ತಾಲೂಕಿನಾದ್ಯಂತ ಪ್ರವಾಸ ಮಾಡಿ, ಸಂಘಟನೆ ಮಾಡಿ, ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು
ಆಯೋಜನೆ ಮಾಡಿ ಜನರಲ್ಲಿ, ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ಮತ್ತೆ ಸಂಘಟನೆಯ ಶಕ್ತಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನಿಜವೂ ಕೂಡ ಎಲ್ಲ ಸಂಘಟನೆಗಳು ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ. ಈ ಸಮುದಾಯಗಳಿಗೆ ವಿಶೇಷವಾಗಿ ಬಸವಣ್ಣವರು 12ನೇ ಶತಮಾನದಲ್ಲಿ ಸಮಾಜ ನಿರ್ಮಾಣ ಮಾಡಬೇಕಂತ ಹೋರಾಟ ಮಾಡಿದೆ. ನನ್ನ ದೃಷ್ಟಿಕೋನದಲ್ಲಿ ಪರಿಪೂರ್ಣ ಆಗಲಿಲ್ಲ ಅಂತ ಅನಿಸ್ತದೆ. 12 ಶತಮಾನಗಳು 900 ವರ್ಷಗಳು ಕಳೆದರೂ ಕೂಡ ಜಗಜ್ಯೋತಿ ಬಸವೇಶ್ವರ ಕನಸು ನನಸಾಗಲಿಲ್ಲ ಅಂತ ನಾನು ಇವತ್ತು ಸ್ಪಷ್ಟವಾಗಿ ನಿಷ್ಠೂರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ನಿಷ್ಠೂರವಾಗಿ ಹೇಳ್ತೀನಿ ಅಂದರೆ ಇದು ನಿಷ್ಠೂರ ವೇದಿಕೆನೆ. ನೇರ ನಡೆ ನಿಷ್ಠೂರವಾಗಿದ್ದ ತನಗೆ ಹೆಸರಾಗಿರ್ತಕ್ಕಂಥ ಅಂಬಿಗರ ನಿಜಶರಣ ಅಂಬಿಗರ ಚೌಡಯ್ಯನವರ ವೇದಿಕೆಯಲ್ಲಿ ನಾವು ಘಂಟಾಘೋಷವಾಗಿ ಮಾತಾಡ್ತಕ್ಕಂಥ ಆತ್ಮಸ್ಥೈರ್ಯ ಎಲ್ಲರಿಗೂ ಕೂಡ ಬರುತ್ತೆ ಅಂತಕ್ಕಂಥ ಭಾವನೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತೇನೆ. ಮತ್ತು ಜಗಜ್ಯೋತಿ ಬಸವೇಶ್ವರ ಜೊತೆಗೆ ಒಡನಾಡಿಯಾಗಿ ಶರಣರ ಪಂಥದಲ್ಲಿ ನಿಜ ಶರಣ ನಡೆಸ್ಕೊತಕ್ಕಂಥ ಅಂಬಿಗರ ಚೌಡಯ್ಯನವರು ಅವರು ಇವತ್ತು ಕೂಡ ಜೀವಂತವಾಗಿದ್ದಾರೆ. ಎಷ್ಟು ವರ್ಷ, 900 ವರ್ಷಗಳ ನಂತರ ಜೀವಂತವಾಗಿದ್ದಾರೆ ಅಂದರೆ ನಾವು ಯೋಚನೆ ಮಾಡಬೇಕು. ಇವತ್ತು ಸಾಕಷ್ಟು ದಾರ್ಶನಿಕರು ಅಂಬಿಗರ ಚೌಡಯ್ಯನವರ ಸಾಲಿಗೆ ನಿಲ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರ ಜೊತೆಗೆ ಇದ್ದಂಥ ಅದಕ್ಕಿಂತ ಪೂರ್ವಜರಾಗಿರ್ತಕ್ಕಂಥ ಬಹಳಷ್ಟು ಜನ ದಾರ್ಶನಿಕರನ್ನ ನಾವು ನೆನೆಸ್ಕೊಂಡಂಥ ಸಂದರ್ಭದಲ್ಲಿ ಅವರು ಇವತ್ತು ನಮ್ಮೊಟ್ಟಿಗಿಲ್ಲ. ಅವ್ರ ದೇಹಗಳು ನಮ್ಮೊಟ್ಟಿಗಿಲ್ಲ, ಭೌತಿಕವಾಗಿ ನಮ್ಮೊಟ್ಟಿಗಿಲ್ಲ. ಅವ್ರ ದೇಹಗಳೆಲ್ಲ ಮಣ್ಪಾಲಾಗಿವೆ. ಆದರೆ ಅವರ ಹೆಸರು ಇವತ್ತಿಗೂ ಕೂಡ ಅಜರಾಮರವಾಗಿದೆ. ಅವರ ಹೆಸರಿನಲ್ಲಿ ನಾವು ಅವರ ಆದರ್ಶಗಳನ್ನ ಪಾಲನೆ ಮಾಡ್ತೇವೆ. ಅವರು ಕೊಟ್ಟಂತ ಮಾರ್ಗದರ್ಶನಗಳನ್ನ, ಆದರ್ಶಗಳನ್ನ ನಾವು ಪಾಲಿಸಲಿಕ್ಕೆ ಇವತ್ತು ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. ಅಂದರೆ ಅವರ ಶಕ್ತಿ, ಸಾಮರ್ಥ್ಯ, ಅವರ ಚಿಂತನೆಗಳನ್ನ ನಾವು ಎಷ್ಟು ಗೌರವಿಸ್ತೀವಿ, ಅವರೆಷ್ಟು ಆದರ್ಶವಾಗಿ ಬದುಕಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಉಪನ್ಯಾಸಕರು ಹೇಳ್ತಾ ಇದ್ರು 330 ಕೇವಲ 330 ವಚನಗಳನ್ನ ರಚನೆ ಮಾಡಿದಂತ ನಾನು ಓದಿದ್ದೀನಿ. 150 ವರ್ಷಗಳ ಕಾಲ ಬಸವಣ್ಣವರ ಒಡನಾಡಿಗಳ ವಚನ ಸಾಹಿತ್ಯವನ್ನು ಸುಟ್ಟಾಕ್ತಾರೆ. 150 ವರ್ಷಗಳ ಕಾಲ ವಚನ ಸಾಹಿತ್ಯದಲ್ಲಿ ಸಿಕ್ಕಿರ್ತಕ್ಕಂಥ ಆ ದಿನದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ವಚನಗಳನ್ನ ಇವತ್ತು 100 ಕನಸ್ತಾನ ತಂದ್ರೆ ನಿಜವಾದ ಸಮಾಜದ ನಿರ್ಮಾಣವನ್ನ ನಾವು ನೋಡ್ಬೋದು. ಇವತ್ತು ಆ ದಿನಗಳಲ್ಲಿ 12ನೇ ಶತಮಾನದಲ್ಲಿ ಏನು ಜಗಜ್ಯೋತಿ ಬಸವೇಶ್ವರ ಕನಸ್ಕೊಂಡು ಎಲ್ಲ ಶರಣರನ್ನ ಕಟ್ಕೊಂಡು ಸಮಾಜ ನಿರ್ಮಾಣದ ಕನಸನ್ನು ಕಂಡು ಆ ಕನಸಿನ ಕಲ್ಪನೆಗಳನ್ನ ಎಲ್ಲದನ್ನು ಕೂಡ ಸಾಕಷ್ಟು ಆ ಸಾರಾಂಶಗಳನ್ನ ಇವತ್ತು ನಮ್ಮ ಜೊತೆಗೆ ಸಂವಿಧಾನ ಮುಖೇನ ತಂದುಕೊಟ್ಟಂತ ಅಂಬೇಡ್ಕರ್ ಅವರು ಕೂಡ ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಆದರೆ ಅವರ ಆಚಾರ ವಿಚಾರಗಳು, ಅನುಷ್ಠಾನ ತಂದಿರ್ತಕ್ಕಂಥ ಕಾನೂನುಗಳು ನಮ್ಮೊಟ್ಟಿಗೆ ಇದೆ. ನಾವು ಎಷ್ಟು ಮಟ್ಟಿಗೆ ಸಮರ್ಪಕವಾಗಿ ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಸಮಾಜ ನಾವು ನೋಡ್ತೀವಿ, ನಾನು ನೋಡಿದೆ ಪ್ರತಿಯೊಂದು ಸಮಾಜಕ್ಕೂ ಕೂಡ ಗುರು ಬೇಕು, ಗುರಿ ಬೇಕು. ಯಾವುದೇ ಒಂದು ಸಮುದಾಯಕ್ಕೆ ಗುರು ಇರಬೇಕು, ಗುರಿ ಇರಬೇಕು. ಇವತ್ತು 10 ವರ್ಷ ಆಗಿದೆ ಪರಮ ಪೂಜ್ಯರು ನಿಮಗೆ ಸಿಕ್ಕು. ರಾಜ್ಯದಾದ್ಯಂತ ನಿರಂತರವಾಗಿ ಪ್ರವಾಸ ಮಾಡ್ತಾ, ಈ ಸಮುದಾಯದ ಸಂಘಟನೆ ಮಾಡ್ತಾ ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥ ಪರಮ ಪೂಜ್ಯರಿಗೆ ನಾವು ಎಷ್ಟು ಮಟ್ಟಿಗೆ ಶಕ್ತಿ ಕೊಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಇವತ್ತು ಈ ಸಮುದಾಯದ ಸಂಕೇತ, ಈ ಸಮುದಾಯ ಎಷ್ಟು ಮಟ್ಟಿಗಿದೆ, ಈ ಸಮುದಾಯದ ಶಕ್ತಿ ಸಾಮರ್ಥ್ಯ ನಡೀತಕ್ಕಂಥದ್ದು ಶ್ರೀಮಠ. ಆ ಶ್ರೀಮಠದಲ್ಲಿರ್ತಕ್ಕಂಥ ಪರಮ ಪೂಜ್ಯರ ದಿವ್ಯ ಶಕ್ತಿ. ನೀವು ಆ ಮಠಕ್ಕೆ ಎಷ್ಟು ಮಟ್ಟಿಗೆ ಎಷ್ಟು ಜನ ಹೋಗಿ ಬಂದಿದ್ದೀರಿ, ಎಷ್ಟು ಜನ ಪರಮ ಪೂಜ್ಯರ ಹೇಳಿದಂಥ ಮಾತುಗಳು ಕೇಳ್ತೀವಿ, ಅವರ ಆಚರಣೆಗಳು ಅನುಷ್ಠಾನ ತರ್ತೀವಿ. ಅವ್ರು ಬಂದಾಗ ಅವ್ರಿಗೆ ಎಷ್ಟು ಜನ ಬೆಂಬಲಿಸಿ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಎಷ್ಟು ಜನಸಂಖ್ಯೆ ಇದೆ ಈ ಸಮುದಾಯಕ್ಕೆ ತಾಲೂಕಲ್ಲಿ ನೋಡಿದ್ವಿ, ಬಹಳಷ್ಟು ಜನ ಬಂದಿದ್ದೀವಿ, ಆದ್ರೆ ಇನ್ನೂ ಬರಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ವಾದ.